ಎಲ್ಲರಿಗೂ ನಮಸ್ಕಾರಗಳು. ಮಾವಿನ ಹಣ್ಣುಗಳನ್ನು ಈ ರೀತಿ ಸಂಗ್ರಹಿಸಿದರೆ 6 ತಿಂಗಳ ಕಾಲ ಕೆಡುವುದಿಲ್ಲ. ಸೀಸನ್ ಮುಗಿದ ನಂತರವೂ ಸಹ ತಿನ್ನಬಹುದು. ಹೇಗೆ ಅಂತ ನೋಡೋಣ. ಹೆಚ್ಚು ಕಡಿಮೆ ಮಾರ್ಚ್ ತಿಂಗಳಿಂದಲೇ ಮಾರುಕಟ್ಟೆಗಳಲ್ಲಿ ಮಾವಿನ ಹಣ್ಣು ಸಿಗಲು ಶುರುವಾಗುತ್ತದೆ. ಆದರೆ ಮಾವಿನ ಹಣ್ಣುಗಳನ್ನು ಖರೀದಿ ಮಾಡಿ ಮನೆಗೆ ತಂದ ಬಳಿಕ ಅವುಗಳನ್ನು ಹೇಗೆ ಶೇಖರಣೆ ಮಾಡಬೇಕು ಎನ್ನುವುದೇ ದೊಡ್ಡ ಸಮಸ್ಯೆ. ಮಾವಿನ ಹಣ್ಣುಗಳಲ್ಲಿ ದಿನ ಕಳೆದಂತೆ ಇನ್ನಷ್ಟು ಮೆದುವಾಗಿ ತಮ್ಮ ರುಚಿಯನ್ನು ಕಳೆದುಕೊಂಡು ಬಳಿಕ ಸಂಪೂರ್ಣ ಹಾಳಾಗಿ ಬಿಡುತ್ತವೆ. ಮಾವಿನ ಹಣ್ಣಿನಿಂದ ವಾಸನೆ ಬರುವುದು ಮಾತ್ರವಲ್ಲದೆ ಒಳಗೆ ಹುಳುಗಳು ಕಾಣಿಸಿಕೊಳ್ಳಲು ಆರಂಭಿಸುತ್ತದೆ. ನೀವು ಮಾವಿನ ಹಣ್ಣುಗಳನ್ನು ಹೇಗೆ ಸಂರಕ್ಷಿಸಿಕೊಳ್ಳುತ್ತೀರಿ ಎಂಬುದು ಅವುಗಳು ಹಣ್ಣಾಗಿದೆಯೇ ಅಥವಾ ಇಲ್ಲವೇ ಎಂಬುದರ ಮೇಲೆ ಅವಲಂಬಿತವಾಗುತ್ತದೆ. ಇನ್ನೂ ಮಾಗದ ಮಾವಿನ ಹಣ್ಣುಗಳನ್ನು ಎಂದಿಗೂ ರೆಫ್ರಿಜರೇಟರ್ನಲ್ಲಿ ಶೇಖರಿಸಿ ಇಡಬಾರದು. ಅವುಗಳನ್ನು ನೈಸರ್ಗಿಕ ಉಷ್ಣಾಂಶದ ನಡುವೆಯೇ ಶೇಖರಿಸಿ ಇಡಬೇಕು. ಹೀಗೆ ಇಟ್ಟಾಗ ಮಾತ್ರ ಅವುಗಳು ಕೆಲವು ದಿನಗಳ ಬಳಿಕ ಹಣ್ಣಾಗುತ್ತದೆ. ನಿಮಗೆ ಮಾವಿನಕಾಯಿ ಬೇಗ ಹಣ್ಣಾಗಬೇಕು ಎಂದಿದ್ದರೆ ಒಂದು ಬಾಕ್ಸ್ನಲ್ಲಿ ಮಾವಿನಕಾಯಿಗಳನ್ನು ಇಟ್ಟು ಅವುಗಳಿಗೆ ಹುಲ್ಲು ಹಾಕಿ ಮುಚ್ಚಬೇಕು. ನೀವು ಮಾರುಕಟ್ಟೆಯಿಂದ ಖರೀದಿಸಿ ತಂದಿರುವ ಮಾವಿನ ಹಣ್ಣುಗಳು ಅದಾಗಲೇ ಹಣ್ಣಾಗಿದ್ದರೆ ತಿಂದು ಮುಗಿಸುವುದು ಒಳ್ಳೆಯದು. ಒಂದೇ ಬಾರಿಗೆ ನಿಮಗೆ ತಿನ್ನಲು ಸಾಧ್ಯವಿಲ್ಲ ಎಂದಾದರೆ ನೀವು ಅವುಗಳನ್ನು ಚೆನ್ನಾಗಿ ತೊಳೆದು ಫ್ರಿಡ್ಜ್ನಲ್ಲಿ ಸಂಗ್ರಹಿಸಿ ಇಟ್ಟುಕೊಳ್ಳಬಹುದು. ಇಲ್ಲವಾದಲ್ಲಿ ಮಾಗಿದ ಹಣ್ಣುಗಳಿಂದ ಸ್ಮೂದಿ ಅಥವಾ ಮಿಲ್ಕ್ ಶೇಕ್ ತಯಾರಿಸಿ ಕುಡಿಯಲು ಸಹ ಖುಷಿ ಎನಿಸುತ್ತದೆ. ರೆಫ್ರಿಜರೇಟರ್ನಲ್ಲಿ ಮಾವಿನ ಹಣ್ಣುಗಳನ್ನು ಸಂಗ್ರಹಿಸುವ ವಿಧಾನ. ಈಗಾಗಲೇ ಸಂಪೂರ್ಣವಾಗಿ ಮಾಗಿರುವ ಮಾವಿನ ಹಣ್ಣುಗಳನ್ನು ಫ್ರಿಡ್ಜ್ನಲ್ಲಿ ಸಂಗ್ರಹಿಸಿ ಇಟ್ಟುಕೊಳ್ಳಬಹುದು. ರೆಫ್ರಿಜರೇಟರ್ನಲ್ಲಿರುವ ತಾಪಮಾನವು ಮಾವಿನ ಹಣ್ಣು ಇನ್ನಷ್ಟು ಮಾಗುವುದನ್ನು ನಿಧಾನಗೊಳಿಸುತ್ತದೆ. ಹೀಗಾಗಿ ಇನ್ನೂ ಕೆಲವು ದಿನಗಳ ಕಾಲ ನೀವು ಆರಾಮದಾಯಕವಾಗಿ ಮಾವಿನ ಹಣ್ಣುಗಳನ್ನು ಸೇವನೆ ಮಾಡಬಹುದಾಗಿದೆ. ಮಾಗಿದ ಮಾವಿನ ಹಣ್ಣುಗಳು ಫ್ರಿಡ್ಜ್ನಲ್ಲಿ 5 ದಿನಗಳ ಕಾಲ ಬಾಳಿಕೆ ಬರುತ್ತವೆ. ಈಗಾಗಲೇ ನೀವು ಮಾವಿನ ಹಣ್ಣುಗಳನ್ನು ಕತ್ತರಿಸಿ ಬಿಟ್ಟಿದ್ದೀರಿ, ಆದರೆ ಸಂಪೂರ್ಣವಾಗಿ ತಿಂದು ಮುಗಿಸಲು ನಿಮ್ಮಿಂದ ಸಾಧ್ಯವಾಗಿಲ್ಲ ಎಂದಾದಲ್ಲಿ ನೀವು ಮಾವಿನ ಹಣ್ಣುಗಳ ತುಂಡುಗಳನ್ನು ಗಾಳಿಯಾಡದ ಬಾಕ್ಸ್ನಲ್ಲಿ ಹಾಕಬೇಕು. ಇದನ್ನು ರೆಫ್ರಿಜರೇಟರ್ನಲ್ಲಿ ಇಟ್ಟರೆ 5-6 ದಿನಗಳವರೆಗೆ ಯಾವುದೇ ರೀತಿಯ ಸಮಸ್ಯೆ ಇರುವುದಿಲ್ಲ. ಇದಕ್ಕೂ ಹೆಚ್ಚು ಸಮಯ ಇಟ್ಟರೆ ಹುಳಿ ವಾಸನೆ ಬರುವ ಸಾಧ್ಯತೆ ಇರುತ್ತದೆ. ಇದು ನಿಮಗೆ ಆಶ್ಚರ್ಯವೆನಿಸಿದರೂ ಕೂಡ ಸತ್ಯ. ಇದಕ್ಕಾಗಿ ನೀವು ಮಾಡಬೇಕಾಗಿರುವುದು ಇಷ್ಟೇ. ಮಾರುಕಟ್ಟೆಯಲ್ಲಿ ಸಿಗುವ ಬೇಕಿಂಗ್ ಶೀಟ್ಗಳನ್ನು ಮನೆಗೆ ತನ್ನಿ. ಇವುಗಳನ್ನು ಮಾವಿನ ಹಣ್ಣುಗಳ ತುಂಡನ್ನು ಇಟ್ಟು ಚೆನ್ನಾಗಿ ಸುತ್ತಿ. ಒಂದು ಮಾವಿನ ಹಣ್ಣಿನ ತುಂಡು ಇನ್ನೊಂದಕ್ಕೆ ತಾಗದಂತೆ ಇರಲಿ. ಈಗ ಬೇಕಿಂಗ್ ಶೀಟ್ಗಳನ್ನು ಸುಮಾರು 2-3 ಗಂಟೆಗಳ ಕಾಲ ಫ್ರೀಜರ್ನಲ್ಲಿಟ್ಟು ಮಾವಿನ ಹಣ್ಣುಗಳನ್ನು ಫ್ರೀಸ್ ಮಾಡಿ. ಒಮ್ಮೆ ಮಾವಿನ ಹಣ್ಣು ಸರಿಯಾಗಿ ಫ್ರೀಸ್ ಆದ ಬಳಿಕ ಇವುಗಳನ್ನು ಫ್ರೀಜರ್ ಸುರಕ್ಷಿತ ಬ್ಯಾಗ್ ಒಳಗೆ ಹಾಕಿ ಆ ಬ್ಯಾಗ್ನಲ್ಲಿ ಸ್ವಲ್ಪವೂ ಗಾಳಿ ಶೇಖರಣೆಯಾಗದಂತೆ ನೋಡಿಕೊಳ್ಳಿ. ಚೀಲವನ್ನು ಗಟ್ಟಿಯಾಗಿ ಲಾಕ್ ಮಾಡಿ ಯಾವ ದಿನಾಂಕದಂದು ನೀವು ಮಾವಿನ ಹಣ್ಣನ್ನು ಈ ರೀತಿ ಫ್ರೀಸ್ ಮಾಡಿದ್ದೀರಿ ಎಂದು ಬರೆದಿಡಿ. ಈ ವಿಧಾನದ ಮೂಲಕ ನೀವು ಮಾವಿನ ಹಣ್ಣುಗಳನ್ನು 6 ತಿಂಗಳುಗಳ ಕಾಲ ತಾಜಾತನ ಹಾಗೆಯೇ ಇರುವಂತೆ ನೋಡಿಕೊಳ್ಳಬಹುದಾಗಿದೆ. ಈ ಮಾವಿನ ಹಣ್ಣುಗಳನ್ನು ಬಳಸಬೇಕು ಎಂದಾದಾಗ ಪಾತ್ರೆಯೊಂದಕ್ಕೆ ತಣ್ಣೀರನ್ನು ಹಾಕಿ ಇದರಲ್ಲಿ ಫ್ರೀಸ್ ಮಾಡಿರುವ ಮಾವಿನ ಹಣ್ಣುಗಳನ್ನು ಸುಮಾರು 3 ಗಂಟೆಗಳ ಕಾಲ ಇರಿಸಿದರೆ ಮಾವಿನ ಹಣ್ಣು ಸಾಮಾನ್ಯ ಸ್ಥಿತಿಗೆ ಬಂದು ತಲುಪುತ್ತದೆ. ತಾಜಾ ಮಾವಿನ ಹಣ್ಣಿಗೆ ಹೋಲಿಕೆ ಮಾಡಿದರೆ ಈ ಹಣ್ಣುಗಳು ಹೆಚ್ಚು ಮಿದುವಾಗಿರುತ್ತವೆ, ಆದರೆ ರುಚಿಯಲ್ಲಿ ಯಾವುದೇ ವ್ಯತ್ಯಾಸ ಇರುವುದಿಲ್ಲ. ಮಾವಿನ ಹಣ್ಣಿನ ಈ ಸೀಸನ್ನಲ್ಲಿ ನಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ಹರಿಸ್ತಾ ಎಲ್ಲ ಬಗೆಯ ಮಾವಿನ ಹಣ್ಣುಗಳನ್ನು ಸಹ ಹಿತಮಿತವಾಗಿ ಸವಿಯೋಣ. ಈ ವಿಡಿಯೋವನ್ನು ನೋಡಿದ ತಕ್ಷಣ ಒಂದು ಲೈಕ್ ಕೊಡೋದ್ರ ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮೆಲ್ಲ ಪ್ರೀತಿ ಪಾತ್ರರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ. ಧನ್ಯವಾದಗಳು.